ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ನಾನು ಯೂಟ್ಯೂಬ್ ಚಾನಲ್ಗೆ ಆಧಾರವಾದ ಸ್ವಾಗತವನ್ನು ಇವತ್ತು ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಆದಿಶಕ್ತಿ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಬ್ಲೌಸ್ಗೆ ಯಾವ ಥರ ಹುಕ್ಕನ್ನ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಂತವಾಗಿ ನಾವು ಅಂದರೆ ಒಂದೇ ಸ್ಟೆಪ್ಪನ್ನು ನಾವು ಟೈಲರಿಂಗ್ನಲ್ಲಿ ಕಲಿಯೋಣ ಫ್ರೆಂಡ್ಸ್. ಏನು ಫಸ್ಟಾಗಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ಥರ ಬ್ಲೌಸ್ಗೆ ಹುಕ್ಕನ್ನು ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗಾಗಲೇ ಇದನ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದು ಹುಕ್ಕಿನ ಮಣಿ ಫ್ರೆಂಡ್ಸ್. ಇದು ಹುಕ್ಕನ್ನು ಈ ಬದಿ ಹಚ್ಚಬೇಕು, ಅಂದರೆ ಎಡಭಾಗದಲ್ಲಿ ಹುಕ್ಕನ್ನು ಹಚ್ಚಬೇಕು, ಬಲಭಾಗದಲ್ಲಿ ಆ ಹುಕ್ಕಿನ ಮಣಿಗಳನ್ನ ಮಾಡಿರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ 1 2 3 4 5 ಹುಕ್ಕನ್ನು ನಾನು ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ 4 ಪದರಿನಂಥ ದಾರವನ್ನು ಮಾಡಿಟ್ಕೊಂಡಿದ್ದೀನಿ. ನಾನು ಮಾತಾಡ್ತಾ ಇದ್ದರೆ ಏನಾದರೂ ಸ್ವಲ್ಪ ತಪ್ಪಾಗಿದೆ, ಸ್ವಲ್ಪ ಕ್ಷಮಿಸಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ 4 ಪದರಿನ ದಾರವನ್ನು ಸೂಜಿಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಯಾವ ಥರ ಹುಕ್ಕನ್ನು ಅಟ್ಯಾಚ್ ಮಾಡೋದ್ರಿಂದ ಬೇಗ ಬ್ಲೌಸಿಗೆ ಏನೇ ಆದ್ರೂ ಮೀರಿ ಬ್ಲೌಸ್ ಮಾತ್ರ ಹರಿದು ಹೋಗ್ಬೋದು ಫ್ರೆಂಡ್ಸ್, ಆದರೆ ಹುಕ್ ಮಾತ್ರ ಇದರಿಂದ ಬೇರೆ ಆಗಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೇ ಮೊದಲಿಗಾಗಿ ಮೇಲ್ಭಾಗದಿಂದ ಕೆಳಭಾಗದ ತನಕ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಫಸ್ಟಿಗೆ ಈ ಹುಕ್ಕಿನ ಮಣಿಗೆ ಈ ಥರ ಫಸ್ಟಿಗೆ ಇಲ್ಲಿ ದಾರವನ್ನು ಈ ಕೆಳಗಡೆ ಭಾಗ ಹಚ್ಚೋದ್ರಿಂದ ಮೇಲ್ಭಾಗದಲ್ಲಿ ದಾರದ ಗಂಟಾಗಲಿ ದಾರ ಆಗಲಿ ಯಾವ ಥರನೂ ಕಂಡು ಬರಲ್ಲ. ಈ ಥರ ನೋಡಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ದಾರನ ಹೊರಗೆ ತೆಗೆದು ಇದಕ್ಕೆ ಹುಕ್ಕನ್ನು ಈ ಥರ ಇದಕ್ಕೆ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಎಲ್ಲರೂ ಟೈಲರಿಂಗ್ನಲ್ಲಿ ಮೊದಲಿಗೆ ಸ್ವಲ್ಪ ತಪ್ಪು ಮಾಡ್ತಾರೆ, ಆದರೆ ಸರಿ ಮಾಡ್ಕೋತಾರೆ. ಹಾಗಾದರೆ ಇದರಿಂದ ತುಂಬ ಯೂಸ್ಫುಲ್ ಆಗಿದೆ. ಟೈಲರಿಂಗ್ ಕಲಿಯೋದ್ರಿಂದ ತುಂಬ ಯೂಸ್ಫುಲ್, ಅರ್ನಿಂಗನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್. ನಾವು ಹಂತವಾಗಿ ಕಲಿತಾ ಹೋಗೋಣ. ಮೊದಲನೇ ಸ್ಟೆಪ್ಪಾಗಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ನೋಡಿ ಫ್ರೆಂಡ್ಸ್, ಈ ಕಡೆ ಒಂದು ಹೋಲ್, ಈ ಕಡೆ ಒಂದು ಹೋಲ್ ಇದೆಯಲ್ಲ, ಒಂದು ಹೋಲನ್ನು ನೀಟಾಗಿ ಮುಚ್ತಾ ಬರಬೇಕು ಫ್ರೆಂಡ್ಸ್. ಈ ಥರ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ಥರ ತೊಗೋಬೇಕು ನೋಡಿ ಫ್ರೆಂಡ್ಸ್. ಎಲ್ಲರೂ ನಿಮಗೆ ನನ್ನ ಚಾನಲ್ನ ಇಷ್ಟ ಆದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಥವಾ ಬಿಡೋದು ನಿಮಗೆ ಬಿಟ್ಕೊಟ್ಟಿದ್ದು ಫ್ರೆಂಡ್ಸ್, ಆದರೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಯಾವುದಾದ್ರೂ ಒಳ್ಳೆ ಟೈಲರಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಒಂದು ಕಡೆ ಎಲ್ಲ ಈ ಥರ ಪ್ಯಾಕ್ ಮಾಡಿದಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಈ ಕಡೆ ಪ್ಯಾಕ್ ಮಾಡ್ಕೋಬೇಕು. ಈ ಥರ ಹಚ್ಚೋದ್ರಿಂದ ಬ್ಲೌಸ್ ಹುಕ್ ಯಾವಾಗಲೂ ಯಾವುದೇ ಕಾರಣಕ್ಕೂ ಕಿತ್ತು ಹೋಗೋದಿಲ್ಲ. ಬ್ಲೌಸೇ ನಮಗೆ ಜಾಸ್ತಿ ಬ್ಲೌಸ್ನಲ್ಲೇ ಪ್ರಾಬ್ಲಮ್ ಬರುತ್ತೆ. ಅಂದರೆ ಬ್ಲೌಸ್ ಹರಿದೋದ್ರೂ ಪರವಾಗಿಲ್ಲ, ಹೋದ್ರೂ ಈ ಥರ ಹಚ್ಚಿದರೆ ನಮಗೆ ಕಸ್ಟಮರ್ಗೂ ಇಷ್ಟ ಆಗುತ್ತೆ. ಆದರೆ ಬ್ಲೌಸ್ ಯಾವ ಕಾರಣಕ್ಕೂ ಬ್ಲೌಸಿಂದ ಹುಕ್ ಬೇರೆ ಮಾತ್ರ ಆಗಲ್ಲ, ಅಂದರೆ ಕಿತ್ತು ಹೋಗೋದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಮತ್ತು ಎಲ್ಲನೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಹಚ್ಚೋದ್ರಿಂದ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇವೆರಡೂ ಬದಿ ಪ್ಯಾಕ್ ಆದಮೇಲೆ ಈ ಕಡೆ ನೋಡಿ ಫ್ರೆಂಡ್ಸ್, ಅದರ ಬಾಯಿ ಕೆಳಗಡೆ, ಅಂದರೆ ಇದ್ರ ಕೆಳಗಡೆ ಈ ಥರ ಹಾಕಿ ಈ ಥರ ಜಗಬೇಕು ನೋಡಿ ಫ್ರೆಂಡ್ಸ್. ಈ ದಾರನ 4 ಪದರ ನಾವು ಯಾಕೆ ತೊಗೋತೀವಿ ಅಂದರೆ, 4 ಪದರು ತೊಗೊಳೋದ್ರಿಂದ ಅದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಕೆಳಗೆ ಇದನ್ನು ಹಾಗೆ ಈ ಕಡೆ ಒಂದು ಆ ಕಡೆ ಒಂದು ಸೇರ್ಪಡೆ ಮಾಡ್ಕೊಳ್ಳೋದ್ರಿಂದ ಇದು ಫುಲ್ ಆಗುತ್ತೆ. ಅಂದರೆ ಇದರದ ಹೋಲೆಲ್ಲ ಎರಡೂ ಕಡೆ ಮುಚ್ಕೊಳ್ಳುತ್ತೆ. ಟೈಲರಿಂಗ್ನ ಮೊದಲಿಗೆ ಬ್ಲೌಸ್ಗೆ ಕಟ್ ಮಾಡೋದಕ್ಕಿಂತ ಈ ಥರ ಚಿಕ್ಕದನ್ನೆಲ್ಲ ಮೊದಲು ಬೇಸಿಕ್ಕನ್ನು ಕಲಿತು ಆಮೇಲೆ ಥಿಯರಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಮಾಹಿತಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಮೊದಲಿಗೆ ಹುಕ್ ಹಚ್ಚೋದು, ಆಮೇಲೆ ಬ್ಲೌಸಿಗೆ ಬಟನ್ಸನ್ನು ಹಚ್ಚೋದು, ಹುಕ್ಕಿನ ಮಣಿಗಳನ್ನು ಮಾಡ್ಕೊಳ್ಳೋದು, ಕೈಯಿಂದ ಹುಕ್ಕಿನ ಮಣಿ ಮಾಡೋದು ಬೇರೆ ಫ್ರೆಂಡ್ಸ್, ಹಾಗೆ ಬ್ಲೌಸ್ಗೆ ಮಷಿನಲ್ಲೇ ಹುಕ್ ಮಾಡೋದು ಬೇರೆ ಫ್ರೆಂಡ್ಸ್. ಅದರಿಂದಾಗಿ ಈ ಥರ ನಾವು ಹಚ್ಚೋದ್ರಿಂದ ಇದು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ ಈ ಥರ ಹಚ್ಚೋದ್ರಿಂದ. ಈಗ ನೋಡಿ, ಈ ಥರ ನೀಟಾಗಿ ಬಂದಿದೆ. ಹಾಗೆ ಇದನ್ನು ನೆಕ್ಸ್ಟ್ ಈ ದಾರಾನ ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಟಿಪ್ಸ್ ಇದೆ ಫ್ರೆಂಡ್ಸ್. ಈ ದಾರಾನ ಪದೇ ಕಟ್ ಮಾಡ್ಕೊಳ್ಳೋದ್ರಿಂದ ಹೀಗೆ ನಾವು ಡೈರೆಕ್ಟಾಗಿ ಈ ಕಡೆಯಿಂದ ಮತ್ತೊಂದಕ್ಕೆ ಅದನ್ನು ಸೇರ್ಪಡೆ ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಅಂದರೆ ಅದು ಬದಿಗೊಂದು ಗಂಟು ಹಾಕಿ ಈ ಬದಿಗೊಂದು ಗಂಟು ಹಾಕಿ ಮಾಡೋದಕ್ಕಿಂತ ಡೈರೆಕ್ಟಾಗಿ ಇದರಿಂದನೇ ಈ ಥರ ಮಾಡಿಕೊಂಡ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ. ಹಾಗೆ ಬೇಗ ಬ್ಲೌಸ್ಗೆ ಅಂದರೆ 10 ನಿಮಿಷದಲ್ಲಿ
ಫಾಸ್ಟಾಗಿ ನೀವು ಬ್ಲೌಸ್ಗೆ ಹುಕ್ಕನ್ನು ಹಚ್ಬೋದು. ಈ ಥರ ಮಾಡೋದ್ರಿಂದ ದಿನಕ್ಕೆ ಒಂದು 10ರಿಂದ 12 ಬ್ಲೌಸಿಗೆ ಹುಕ್ಕನ್ನು ಹಚ್ಬೋದು ಫ್ರೆಂಡ್ಸ್. ಇದರಿಂದನೂ ಒಂದು ಅರ್ನಿಂಗ್ ಆಗುತ್ತೆ ಫ್ರೆಂಡ್ಸ್. ಕೆಲವೊಬ್ರು ಬ್ಲೌಸ್ಗಳನ್ನ ಹೊಲಿದು ಬೇರೆಯವರಿಗೆ ಹುಕ್ ಹಚ್ಚೋಕೆ ಕೊಡ್ತಾರಲ್ಲ ಫ್ರೆಂಡ್ಸ್, ಒಂದು ಹುಕ್ಕಿಗೆ 2 ರೂಪಾಯಿ ಅಂತೆ 5 ರೂಪಾಯಿ ಅಂತೆ ತೊಗೊಳೋದ್ರಿಂದ ನಿಮಗೂ ಅದರಿಂದ ತುಂಬಾ ಅರ್ನಿಂಗ್ ಆಗುತ್ತೆ. 2 ರೂಪಾಯಿ ತೊಗೊಳೋದ್ರಿಂದ ಒಂದು ಬ್ಲೌಸಿಗೆ 2 5 10 ಅಂದರೆ 10 ರೂಪಾಯಿ ನಿಮಗೆ. ಇದು 10 ನಿಮಿಷದಲ್ಲಿ ಆಗೋ ಕೆಲಸಕ್ಕೆ 10 ರೂಪಾಯಿ ಯಾರು ಕೊಡ್ತಾರೆ ಫ್ರೆಂಡ್ಸ್? ಬರೀ ಬಾಯಿಂದ ಹೇಳ್ತಾರೆ ಅವರ ಹಾಗೆ ಇವ್ರು ಹೀಗೆ. ಎಲ್ಲರ ಜೊತೆ ಕೂತು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಹುಕ್ ಹಚ್ಚಿ ಆಗಲಿ ಅಂದರೆ ಹೇಮಿಂಗ್ ಮಾಡೋದ್ರಿಂದ, ಕೈ ಹೊಲಿಗೆ ಹಾಕೋದ್ರಿಂದ ಆಗಲಿ ನೀವು ತುಂಬಾ ಅರ್ನ್ ಮಾಡ್ಬೋದು. ಟೇಲರಿಂಗ್ನಲ್ಲಿನೂ ನೀವು ಗ್ರೋ ಆಗ್ಬೋದು. ಗ್ರೋತ್ ಆಗೋದ್ರಿಂದ ನಿಮಗೂ ಚೆನ್ನಾಗಿ ಬರುತ್ತೆ. ಇದು ನೋಡಿ ಇಷ್ಟು ನೀಟಾಗಿ ಪ್ಯಾಕಪ್ ಮಾಡೋದ್ರಿಂದ ಇದು ಬ್ಲೌಸು ಹುಕ್ಕು ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ಥರ ಹಚ್ಚಿ ನೋಡಿ. ಒಮ್ಮೆ ನಿಮಗೆ ಇಷ್ಟ ಆದರೆ ನಾನು ಮಾಡಿದ ಥರನೇ ಮಾಡಿ. ತುಂಬ ನೀಟಾಗಿ ಹಾಗೆ ತುಂಬ ಗುಡ್ಡಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಆಗುತ್ತೆ. ಇದು ಲಾಸ್ಟ್. ಇದು ಮತ್ತೆ ಈ ಕಡೆ ನೆಕ್ಸ್ಟ್ ಈ ಸ್ಟೆಪ್ಪನ್ನು ಇಲ್ಲಿ ತಗೊಳ್ಳೋದ್ರಿಂದ ಇದು ನೀಟಾಗಿ ಬರುತ್ತೆ. ಮತ್ತೊಂದು ತಗೋ ಫ್ರೆಂಡ್ಸ್, 3ನೇ ಹುಕ್ಸನ್ನ ಹಚ್ಚೋದು. ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಇದರಲ್ಲಿ ನಿಮಗೆ ತುಂಬ ಟಿಪ್ಸ್ಗಳನ್ನು ಕೊಡ್ತೀನಿ ಫ್ರೆಂಡ್ಸ್. ಯಾವತ್ತಾದರೂ ಹೊಸ್ತರ ಟಿಪ್ಸ್ಗಳನ್ನು ಕೊಡ್ತೀನಿ. ಹಾಗೆ ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಹುಕ್ ಹಚ್ಚೋದ್ರಿಂದ ತುಂಬ ಯೂಸ್ಫುಲ್ಲಾಗಿ ಹಾಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಯಾವುದೇ ಕಾರಣಕ್ಕೂ ಬ್ಲೌಸ್ ವೇರ್ ಮಾಡುವಾಗ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಬರಲ್ಲ. ಹಾಗೆ ಯಾವುದೇ ತರಹದ ತೊಂದರೆಗಳು ಆಗೋಲ್ಲ ನೋಡಿ ಫ್ರೆಂಡ್ಸ್. ಈಗ ಕಡೆಯದಾಗಿ ಹಚ್ತಾಯಿದ್ದೀನಿ. ಈಗ 4 ಬಟನ್ಸ್ನ ಈ ಥರ ಹಚ್ಚಿದ್ದೀನಿ. ಇದು ನೋಡಿ ಕಡೆಯದಾಗಿ 5ನೇ ಬಟನ್ಸು. ಈ ಥರ ಹಚ್ಚೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆ ನಿಮಗೆ ಎಲ್ಲನೂ ನೀಟಾಗಿ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬಂದರೆ ಯಾವುದೇ ಕಸ್ಟಮರ್ ಆಗಲಿ ಇಷ್ಟಪಡ್ತಾರೆ ಫ್ರೆಂಡ್ಸ್. ನೀವು ಚೆನ್ನಾಗಿ ಗ್ರೋತ್ ಆಗಬೇಕು ಅನ್ನೋ ಹಾಗಿದ್ರೆ ಯಾವಾಗಲೂ ಮೊದಲು ಫಿನಿಶಿಂಗ್ ನೀಟಾಗಿರಬೇಕು. ಫಸ್ಟ್ ತೇರಿ ಆಗಲಿ ಆ್ಯಂಡ್ ಇದು ಆಗಲಿ ಯಾವುದಾದ್ರೂ ತೇರಿ ಆಗಲಿ ಆಮೇಲೆ ಬೇಸಿಕ್ ಆಗಲಿ ಯಾವುದಾದ್ರೂ ನೀಟಾಗಿರಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಹಚ್ಚಿ ನೋಡಿ ಫ್ರೆಂಡ್ಸ್. ಈ ಬಟನ್ನ ಇಲ್ಲಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿಯೂ ಕಾಣಿಸುತ್ತೆ. ಹಾಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಸುಮ್ಮನೆ ಖಾಲಿ ಕೂತು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರದ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್ಸ್. ಸುಮ್ಮನೆ ಅವರಿಗೆ ಹಸ್ಬೆಂಡ್ಗೆ ದುಡ್ಡು ಕೇಳೋದಕ್ಕಿಂತ ಈ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ನೀವಾಗೆ ಅರ್ನ್ ಮಾಡಿರೋ ಅನ್ನೋ ಮನಸ್ಸಿಗೆ ತೃಪ್ತಿನೂ ನಿಮಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಲಾಸ್ಟ್ ಫೈನಲ್ 5ನೇದು ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನೀಟಾಗಿ ಒಂದು ಹೋಲಿಂದ ಮತ್ತೊಂದು ಹೋಲನ್ನು ಈ ಥರ ಫುಲ್ಫಿಲ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಬ್ಲೌಸಿಂದ ಹುಕ್ಕು ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ. ಹಾಗೆ ನೀಟಾಗಿಯೂ ಕಾಣಿಸುತ್ತೆ. ಇನ್ನೂ ಒಂದು ಟಿಪ್ಸ್ ಇದೆ ಫ್ರೆಂಡ್ಸ್, ನೋಡ್ತಾಯಿರಿ, ಕಡೆಯವರೆಗೂ ನೋಡ್ತಾಯಿರಿ ಫ್ರೆಂಡ್ಸ್. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗಿದ್ರೆ ನಾನು ಮಾಡ್ತಾ ಇರೋ ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡೋದಾಗಲಿ ಯಾವುದಾಗಲಿ ನಿಮಗೆಲ್ಲ ನೀಟಾಗಿ ಕಾಣಿಸುತ್ತೆ. ಇದು ನೋಡಿ ಫ್ರೆಂಡ್ಸ್. ಇದು ಮುಗಿದ ತಕ್ಷಣ ಈ ಥರ ಕಟ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಎಲ್ಲಿಯೂ ದಾರ ಆಗಲಿ ದಾರದ ಗಂಟಾಗಲಿ ಎಲ್ಲಿ ಮೇಲೆ ಕಾಣಿಸೇ ಇಲ್ಲ ನೋಡಿ ಫ್ರೆಂಡ್ಸ್. ಇಷ್ಟು ನೀಟಾಗಿ ಬಂದಿದೆ. ಈಗ ಇಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾವು ದೊಡ್ಡದಾಗಿ ಹಚ್ಚೋದ್ರಿಂದ ಇದು ನಾಳೆಯವರು ವೇರ್ ಮಾಡುವಾಗ ಈ ಥರ ಹೋಗುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ನಾವು ಈಗ ಸಣ್ಣದಾಗಿ ಒಂದು ಹೆಮ್ಮಿಂಗ್ ಮಾಡೋಣ. ಇಲ್ಲಿಂದ ನಾವು ಹೆಮ್ಮಿಂಗ್ ಮಾಡಿ ಇಲ್ಲಿವರೆಗೂ ಹೆಮ್ಮಿಂಗ್ ಮಾಡೋದ್ರಿಂದ ಇದು ಏನಾಗುತ್ತೆ, ಇದು ಓಪನ್ ಆಗಿರಲ್ಲ ಫ್ರೆಂಡ್ಸ್, ಇದು ಕ್ಲೋಸ್ ಆಗುತ್ತೆ. ಈ ಕ್ಲೋಸ್ ಆಗೋದ್ರಿಂದ ಅವರಿಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಬ್ಲೌಸೂ ಒಂದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಹೆಮ್ಮಿಂಗ್ ಮಾಡೋದ್ರಿಂದ ಇದು ಓಪನ್ ಆಗಿ ಕಾಣಿಸ್ತಾ ಇರಲ್ಲ, ಇದೆಲ್ಲ ಫುಲ್ ಫಿಲ್ಲಿಂಗ್ಸ್ ನೋಡಿ ಫ್ರೆಂಡ್ಸ್. ಇದು ಹೆಮ್ಮಿಂಗ್ ಮಾಡೋದ್ರಿಂದ ಇದೆಲ್ಲ ಪೂರ್ತಿ ಕವರ್ ಆಗೋದ್ರಿಂದ ಅವರಿಗೆ ಒಂದು ಕಂಫರ್ಟೇಬಲ್ ಆಗಿ ಕಾಣಿಸುತ್ತೆ. ಹಾಗೆ ಇದರಿಂದ ಅವರಿಗೂ ಖುಷಿಯಾಗುತ್ತೆ. ಅಂದರೆ ಈ ಥರ ಎಲ್ಲ ಸರಿಯಾಗಿ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಮಾಡಿ ಕೊಡ್ತಾ ಇದ್ದರೆ ಅವ್ರಿಗೂ ಬೇಜಾರಾಗುತ್ತಲ್ಲ, ಅವ್ರು ಕೊಟ್ಟಿದ್ದ ಅಮೌಂಟಿಗೆ ಅವ್ರಿಗೆ ಬೇಜಾರಾಗಿ ಕಾಣಿಸುತ್ತೆ. ಅದರಿಂದಾಗಿ ನೀವು ಈ ಥರ ಫುಲ್ಲಾಗಿ ಫಿನಿಶಿಂಗ್ ಆಗಿ ಮಾಡಿಕೊಡೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಹಾಗೂ ಅವ್ರಿಗೂ ಕಸ್ಟಮರ್ಗೂ ಇಷ್ಟ ಆಗುತ್ತೆ. ಇದರಿಂದಾಗಿ ನಿಮಗೆ ಹೆಚ್ಚೆಚ್ಚು ಆರ್ಡರ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಕಂಪ್ಲೀಟಾಗಿ ಮುಗಿದ್ಮೇಲೆ ಈ ಥರ ಬ್ಲೌಸು ನಾನು ಈ ಥರ ಬ್ಲೌಸನ್ನು ಇದನ್ನು ಸ್ಟಿಚ್ ಮಾಡಿದ್ದೀನಿ.
ಇದು 14 ಸೈಜ್ ಕಟೋರಿ ಬ್ಲೌಸ್ ಫ್ರೆಂಡ್ಸ್. ಹಾಗೆ ನಿಮಗೆ ಹೇಳಬೇಕು ಅಂತ ನಾನು ಹುಕ್ ಹಚ್ತಿದ್ನಲ್ಲ, ಇದಕ್ಕಾಗಿ ಮಾಹಿತಿನ ಹೇಳ್ತಾ ಇದ್ದೀನಿ. ಇದು ವೆಲ್ವೆಟ್ ಬ್ಲೌಸ್ ಫ್ರೆಂಡ್ಸ್. ನಾನು ಇದನ್ನು ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಮತ್ತೇನಾದರೂ ಬೇರೆ ಯಾವುದಾದ್ರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಇದು 14 ಸೈಜ್ ಕಟೋರಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಫಿನಿಶಿಂಗ್ ನೀಟಾಗಿದೆ. ಇಲ್ಲಿ ಏನಾದರೂ ಅಂದರೆ ಇದು ಹೊರಗಡೆ ಬರಬಾರ್ದು ಅಂತ ಇದನ್ನು ಈ ಥರ ಇಲ್ಲಿ ಒಂದು ಹುಕ್ ಹಚ್ಚಿದ್ದೀನಿ. ಇಲ್ಲೆಲ್ಲ ಹುಕ್ ಹಚ್ಚಿದ್ದೀನಿ, ಹುಕ್ ಹಚ್ಚಿದ್ದೀನಿ ಫ್ರೆಂಡ್ಸ್. ಹಾಗೆ ಇದು ಈ ಓಪನ್ ಆಗಿ ಬರಬಾರ್ದು ಅಂತ ಇಲ್ಲೊಂದು ಸ್ಟಿಚ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ. ನಿಮಗೆ ಇಷ್ಟ ಆದರೆ ನನಗೊಂದು ಮತ್ತು ಯಾವುದಾದ್ರೂ ಬೇಕಾದರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಬೇರೆ ವೀಡಿಯೋಸ್ನ ನಾನು ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ನೀಟಾಗಿಯೂ ಈ ಬ್ಲೌಸು ತುಂಬ ಚೆನ್ನಾಗಿ ನೀಟಾಗಿಯೂ ಬಂದಿದೆ. ಇದು ತೋಳು ಸ್ಲೀವ್ಸು ಚಿಕ್ಕದಾಗಿತ್ತು, ಅಂದರೆ 4 ನಂಬರ್ ಅಂದರೆ 4 ನಂಬರ್ ಇದು ಸ್ಲೀವ್ಸು ಚಿಕ್ಕದಾಗಿದೆ ಅಲ್ಲ. ಹಾಗೆ ಇದು ಡಿಸೈನು ಅದಕ್ಕೆ ತುಂಬ ಚೆನ್ನಾಗಿ ಸೂಟೇಬಲ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ, ತುಂಬ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ. ಯಾವುದಾದ್ರೂ ಓಕೆ, ಯಾವುದಾದ್ರೂ ಕಳಿಸಿದ್ರು ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ. ಯಾವುದೇ ಥರದ ಬೇಜಾರನ್ನ ಮಾಡ್ಕೊಳ್ಳಲ್ಲ. ಅಂದರೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ನಾವೇನಾದರೂ ತಪ್ಪು ಮಾಡಿದರೆ ನೀವು ನಮಗೆ ಹೇಳೋದ್ರಿಂದ ನಾವು ಅದರಿಂದ ಎಲ್ಲನೂ ತಿಳ್ಕೊತೀವಿ ಫ್ರೆಂಡ್ಸ್. ಮತ್ತು ನನ್ನ ಹೆಚ್ಚಿನ ವಿಡಿಯೋಗಾಗಿ ಆದಿಶಕ್ತಿ ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಏನಾದರೂ ಬೇಕಾದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.